ಯಾವುದೇ ಒಂದು ಪಾಯಿಂಟ್ ನಲ್ಲಿ ಬಿಜೆಪಿ ಕೇಂದ್ರ ಸರ್ಕಾರ ಒಂದು ಪಾಯಿಂಟ್ ನಲ್ಲಿ ಯಾವ್ದನ್ನ ಸ್ಕೋರ್ ಆಗಿದೆಯಾ? ಯಾವ ಕರ್ನಾಟಕಕ್ಕೆ ಬೈದ್ರು, ಗ್ಯಾರಂಟಿಗಳ ಬಗ್ಗೆ ಬೈದ್ರು, ಅದೇ ಗ್ಯಾರಂಟಿ ಪ್ರೋಗ್ರಾಮ್ ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡಿದ್ದಾರೆ. ನಾಚಿಕೆ ಆಗ್ಬೇಕು ಅವರಿಗೆ. ಮತ್ತೆ ಗ್ಯಾರಂಟಿ ವಿರುದ್ಧ ಮಾತಾಡ್ತಾರೆ. ಇಲ್ಲಿರ್ತಕ್ಕಂಥ ಬಿಜೆಪಿ ಮುಖಂಡರುಗಳು ಗ್ಯಾರಂಟಿ ಕೊಟ್ಟಿರಿ ದುಡ್ಡಿಲ್ಲ, ಗ್ಯಾರಂಟಿ ಕೊಟ್ಟಿರಲ್ಲ ದುಡ್ಡಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಇದೇ ಗ್ಯಾರಂಟಿ ಪ್ರೋಗ್ರಾಮ್ ಎಲ್ಲ ಕಡೆ ಮಾಡಿದ್ದಾರೆ. ಇದು ನಾಚಿಕೆ ಆಗಲ್ಲ ಅವರಿಗೆ? ನರೇಂದ್ರ ಮೋದಿ ಅವರು ಬಂದ್ಬಿಟ್ಟು ದಿವಾಳ ಆಗಿದೆ ಕರ್ನಾಟಕ ಅಂತ ಹೇಳಿದ್ರು. ಎಲ್ಲಾ ರಾಜ್ಯಗಳಲ್ಲಿ ಹೋಗಿ ಅವರೇ ಪ್ಯಾರಿ ಬ್ಯಾನ ಆ ಬ್ಯಾನ ಅಂತ ಹೇಳಿ ಇವರೇ ದುಡ್ಡು ಕೊಡ್ತಾ ಇದ್ದಾರೆ. ಎದಕ್ಕೆ ಕೊಡ್ತಾ ಇದ್ದಾರೆ? ಎದಕ್ಕೆ ಕೊಟ್ರು? ಮತ್ತೆ ಇವರು ಎಂಪಿನಲ್ಲಿ ಕೊಟ್ರು, ಮಹಾರಾಷ್ಟ್ರದಲ್ಲಿ ಚುನಾವಣೆ ಬಂದಾಗ ಕೊಟ್ರು, ಮತ್ತೆ ಇವ್ರಿಗಿಲ್ವಾ ಅವಾಗ? ಇವ್ರ ಹಣಕಾಸೆಲ್ಲ ಗಟ್ಟಿಯಾಗಿರ್ತದ. ಈಗ ಮೊನ್ನೆ 3 ಕೋಟಿ ಜನಕ್ಕೆ 12 ಲಕ್ಷವರೆಗೆ ಬೆನಿಫಿಟ್ ಕೊಟ್ರು. ವಿ ಆರ್ ಹ್ಯಾಪಿ ಫಾರ್ ಇಟ್. ಮತ್ತೆ ಇದೇನದು? ಇದು ಫ್ರೀ ಬೀಸ್ ಅಲ್ಲ. ಇದು ಕಾರ್ಪೊರೇಟ್ ನವರಿಗೆ 5% ಕಾರ್ಪೊರೇಟ್ ಟ್ಯಾಕ್ಸ್ ಬಿಟ್ರು. ಇದು ಫ್ರೀ ಬೀಸ್ ಅಲ್ಲ. ಅದರಿಂದ 1.5 ಲಕ್ಷ ಕೋಟಿ ವರ್ಷಕ್ಕೆ ಕೇಂದ್ರ ಸರ್ಕಾರ ನುಕ್ಸಾನ್ ಇದೆ. ಮತ್ತೆ GST ಎಲ್ಲ ಬಡವ ಕಟ್ತಾನಲ್ಲ. ಶೇಕಡ ಈ ದೇಶದಲ್ಲಿ 70% ಜನರು GST ಕಟ್ತಾ ಇದಾರೆ. ಅವ್ರಿಗೆ ಯಾಕೆ ರಿಬೇಟ್ ಸಿಗಬಾರ್ದು? ಬಡವರಿಗೆ ಯಾಕೆ ರಿಬೇಟ್ ಸಿಗಬಾರ್ದು? ಏನ್ ಕಾರಣ ಏನು? ಮತ್ತೆ ಇದು ಅಪೀಸ್ಮೆಂಟ್ ಅಲ್ಲ, ಅವ್ರು ವೋಟ್ ಬ್ಯಾಂಕಿಗೆ ಅವ್ರು ಮಾಡಿರ್ತಕ್ಕಂಥದ್ದಲ್ಲ. ಇದು ನಾವು ಹಂಗೇನಿಲ್ಲಲ್ಲ. ಪ್ರತಿ ಬಡವರಿಗೆ ನಾವೆಲ್ಲ ಕಾರ್ಯಕ್ರಮ ಕೊಟ್ಟಿದ್ದೀವಿ. ನಮ್ಮ 5 ಕಾರ್ಯಕ್ರಮ ಎಲ್ಲರಿಗಿದೆ. ರೈತರ ಎಲ್ಲ ಯಂತ್ರೋಪಕರಣ ಮೇಲೆ ರೈತರು ಯಾವ್ದಾವ್ದು ಏನೋ ಖರೀದಿ ಮಾಡ್ತಾರೆ ಅವ್ರ ಮೇಲೆ ಕೂಡ GST ಇದೆ. ಇವತ್ತು 18% GST ಇಡೀ ಪ್ರಪಂಚದಲ್ಲಿ ಎಜುಕೇಶನ್ ಮೇಲೆ 18% GST ಇರ್ತಕ್ಕಂಥ ಕಂಟ್ರಿ ಯಾವ್ದೇ ಇದ್ರೆ ಅದು ನಮ್ಮ ವಿಶ್ವಗುರು ಕಂಟ್ರಿನೇ. ಇದ್ರ ಬಗ್ಗೆ ಪ್ರಮುಖವಾಗಿ ಯಾರು ಚರ್ಚೆನೆ ಮಾಡೋದಿಲ್ಲ.